ನಾನು ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಥವಾ ನನಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಬೇಕು, ನನಗೆ ನಾನು ಆಲ್ರೆಡಿ ಒಂದು ಕಂಪನಿಯಲ್ಲಿ ಎಂಪ್ಲಾಯ್ ಇದ್ದೀನಿ ಅಥವಾ ಇನ್ಶೂರೆನ್ಸ್ ಅಡ್ವೈಸರ್ ಇದ್ದೀನಿ, ಮ್ಯೂಚುವಲ್ ಫಂಡ್ ಅಡ್ವೈಸರ್ ಇದ್ದೀನಿ, ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಇಲ್ಲೊಂದು ಬೆಸ್ಟ್ ಆಪರ್ಚುನಿಟಿ ಇದೆ. ನೀವು ಎಲ್ಲೇ ವರ್ಕ್ ಮಾಡಿದ್ರು ಇಲ್ಲಿ ಮಾಡ್ಬೋದು. ಎಕ್ಸ್ಟ್ರಾ ಕಮಿಷನ್ಸ್, ಎಕ್ಸ್ಟ್ರಾ ಇನ್ಸೆಂಟಿವ್ಸ್ನ ನೀವು ತೊಗೋಬೋದು. ಸೊ ಅದು ಯಾವ ರೀತಿ ತಿಳ್ಕೊಬೇಕು ಅಂತಿದೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಕೆಲಸ ಇರೋದಿಲ್ಲ, ಓದಿಗೆ ತಕ್ಕದಂಥ ಕೆಲಸ ನೋಡ್ತಾರೆ, ಅವಕಾಶಗಳು ಬಂದಾಗ ಕಣ್ಮುಚ್ಚಿ ಕೂತ್ಕೊತಾರೆ. ಇಲ್ಲ ನಾನು ಇದೇ ಓದಿದ್ದೀನಿ, ನನಗೆ ಇದೇ ಕೆಲಸನೇ ಬೇಕು, ನಾನು ಓದಿರೋದು ಬೇರೆ ಇದೆ, ಕೆಲಸ ಮಾಡೋದು ಬೇರೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆಲ್ಲೂ ಕೆಲಸ ಸಿಗೋದಿಲ್ಲ. ಇವತ್ತಿನ ಈ ಒಂದು ದಿನದಲ್ಲಿ ನಮಗೆ ಏನು ಕೆಲಸ ಸಿಗುತ್ತೋ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು. ನನಗೆ ಅದೇ ಬೇಕು, ಇದೇ ಬೇಕು. ನನಗೆ ಒಂದು ಆ್ಯಡ್ ಕೊಟ್ಟಿದ್ದೆ ನಾನು. ಸೊ ನನಗೆ ಒಂದಷ್ಟು ರಿಕ್ವೈರ್ಮೆಂಟ್ ಇತ್ತು, ಅಂದರೆ ನಾನು ಇನ್ಶೂರೆನ್ಸ್ ಕಂಪನಿನಲ್ಲಿ ಇರೋದ್ರಿಂದ ನನಗೆ ಇನ್ಶೂರೆನ್ಸ್ ಅಡ್ವೈಸರ್ಸ್ದು ರಿಕ್ವೈರ್ಮೆಂಟ್ ಇತ್ತು. ಸೊ ಅದಕ್ಕೆ ನಾನು ಅಪ್ನಾದಲ್ಲಿ ಆ್ಯಡ್ ಕೊಟ್ಟಿದ್ದೆ. ನಾನು ಸುಮಾರಷ್ಟು ಎಷ್ಟು ಎನ್ಕ್ವೈರೀಸ್ ಬಂದಿದೆ ಅಂದರೆ 1000 ಮೇಲೆ ನನಗೆ ಎನ್ಕ್ವೈರೀಸ್ ಬಂದಿದೆ. ಸೊ ಅದರಲ್ಲಿ PUC ಆಗಿರೋರು ಇದ್ದಾರೆ, ಡಬಲ್ ಡಿಗ್ರಿ ಆಗಿರೋರು ಇದ್ದಾರೆ, ಗ್ರ್ಯಾಜುಯೇಟ್ಗಳಿದ್ದಾರೆ, BCom B.Ed ಆಗಿರೋರು, ಎಕ್ಸ್ಪೀರಿಯೆನ್ಸ್ ಇರೋರು ಎಲ್ಲರೂ ಇದ್ದಾರೆ. ಸೊ ನಾನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ವರ್ಕ್ ಫ್ರಮ್ ಹೋಮ್ ಇದೆ, ಪಾರ್ಟ್ ಟೈಮ್ ಜಾಬ್ ಇದೆ, ಕಮಿಷನ್ ಬೇಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಓದಿರೋರಿದ್ದರೆ ದಯವಿಟ್ಟು ಈ ವಿಡಿಯೋನ ಅರ್ಥ ಮಾಡ್ಕೊಳ್ರಿ. ಸೊ ನನಗೆ ಸುಮಾರಷ್ಟು ಕಾಲ್ಸ್ ಬರುತ್ತೆ. ನಾನು ಇವಾಗ ಒಂದು 2-3 ದಿನ ಕಾಲ್ಸ್ ಅಟೆಂಡ್ ಮಾಡೋದನ್ನೇ ಕಡಿಮೆ ಮಾಡಿದ್ದೀನಿ. ಕಾಲ್ ಮಾಡಿಬಿಟ್ಟು ಕೇಳ್ತಾರೆ, ಮೇಡಮ್ ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ? ಗ್ರ್ಯಾಜುಯೇಟ್ ಇದ್ದಾರೆ, ಎಕ್ಸ್ಪೀರಿಯೆನ್ಸ್ ಇದೆ, ಸೊ ತುಂಬ ಚೆನ್ನಾಗಿ ಫ್ಲೂಯೆಂಟಾಗಿ ಇಂಗ್ಲೀಷ್ನ ಮಾತಾಡ್ತಾರೆ. ಸೊ ಅವ್ರು ಕೇಳ್ತಾರೆ, ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಾ ಅಂತ ಕೇಳ್ತಾರೆ. ಸೊ ವರ್ಕ್ ಫ್ರಮ್ ಹೋಮ್ ಇದು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಈ ಥರ ಮಾಡ್ಬೋದು ಅಂತ ಹೇಳಿದ್ರೆ, ಕಮಿಷನ್ ಬೇಸ್ ಅಂದರೆ ಇಲ್ಲ ಸ್ಯಾಲ್ರಿ ಬೇಕಂತೆ. ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದರೆ ಒಂದು 15,000-20,000 ಅಂತ ಹೇಳ್ತಾರೆ. ಸೊ ನೀವುಗಳು ಥಿಂಕ್ ಮಾಡಿ, ಇದನ್ನು ನಿಜವಾಗ್ಲೂ ಕುತ್ಕೊಂಡು ನೀವು ಯೋಚನೆ ಮಾಡಿ, ಕೆಲಸಕ್ಕೆ ಹೋಗಿ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಡಿಗ್ರಿ ಆಗಿರೋರು ಆಗಿರ್ಬೋದು, IT ಫೀಲ್ಡಲ್ಲಿ ಆಗಿರ್ಬೋದು, ಮುಂಚೆ ಎಲ್ಲ ಜಾಸ್ತಿ ಸಂಬಳಗಳಿತ್ತು. ಬಟ್ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಹೋಗಿ ದುಡಿಮೆ ಮಾಡಿ ಬಂದರು 20,000-25,000 ತೊಗೊಳೋದು ಹೆಚ್ಚಿನ ಮಾತಿದೆ. ಸೊ ಇವರು ಮನೆಯಲ್ಲೇ ಕೂತ್ಕೊಂಡು ವಿತೌಟ್ ಇನ್ವೆಸ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಸೊ 15,000 ಸಂಬಳ ಬೇಕು ಅಂತ ಕೇಳ್ತಾರೆ ಅಂದರೆ ನೀವೇನು ಓದಿರೋರು ಇದ್ದೀರಲ್ವ, ಸೊ ನಿಮ್ಮ ಮೆಂಟಾಲಿಟಿ ಹೇಗಿದೆ ಅನ್ನೋದನ್ನು ನೀವು ಥಿಂಕ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಕೆಲಸಗಳು ಸಿಗೋದಿಲ್ಲ, ಕೆಲಸದ್ದು ತುಂಬಾ ಅಭಾವ ಇದೆ. ಆಮೇಲೆ ಅವರು ಓದಿದ್ದಾರೆ, ನಾನು ಕೇಳಿದೆ ಇನ್ಶೂರೆನ್ಸ್ ಅಂದರೆ ಗೊತ್ತಾ ಅಂದರೆ ಹಂಗಂದರೆ ಏನು ಅಂತ ಕೇಳ್ತಾರೆ. ತುಂಬ ಜನ ಹೇಳ್ತಾರೆ, ಅಯ್ಯೋ ಅದು ಆ ಕೆಲಸ ಈ ಕೆಲಸ ಅದು ಹಾಗಾಗುತ್ತೆ, ಬೇಡ್ಕೊಳೋದು ಅದು ಇದು ಅಂತ ಹೇಳ್ತಾರೆ. ಬಟ್ ಇನ್ಶೂರೆನ್ಸ್ ಅನ್ನೋ ವರ್ಡೇನೇ ಗೊತ್ತಿಲ್ಲ ಅವರಿಗೆ. ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಗಳಿದ್ದಾರೆ. ಸೊ ಇನ್ಶೂರೆನ್ಸ್ ಅನ್ನೋ ಒಂದು ಪದನೇ ಗೊತ್ತಿಲ್ಲ ಅವರಿಗೆ. ಪಾಲಿಸಿ ಅಂದರೆ ಏನು ಪಾಲಿಸಿ ಅಂತ ಕೇಳ್ತಾರೆ. ಸೊ ಇದು ಇವತ್ತಿನ ಪರಿಸ್ಥಿತಿ ಇದಾಗಿದೆ. ಸೊ ಅದಕ್ಕೆ ಹೇಳೋದು, ಯಾವುದನ್ನು ಡಿಗ್ರೇಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಎಲ್ಲದೂ ಬೇಕು. ಸೊ ನಾವೇನು ಅರ್ಧಂಬರ್ಧ ತಿಳ್ಕೊಂಡಿರ್ತೀವಲ್ವ, ನಾವುಗಳೇ ಇನ್ನೊಬ್ರನ್ನ ಜಡ್ಜ್ ಮಾಡೋದು. ತುಂಬ ನಾಲೆಡ್ಜ್ ಇರೋರು ಅವ್ರು ಯಾವ ಕೆಲಸ ಸಿಕ್ಕರೂ ಹೋಗ್ತಾರೆ, ಮತ್ತು ಅವ್ರು ಯಾವುದನ್ನು ಡಿಗ್ರೇಡ್ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಕೆಲಸದ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಬಟ್ ನಾವೇನು ಮಧ್ಯದಲ್ಲಿ ಇರ್ತೀವಲ್ವ, ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಡಿಮೋಟಿವೇಟ್ ಮಾಡ್ತೀವಿ. ಅದು ಆಗಲ್ಲ, ಇದಾಗಲ್ಲ, ಅದು ಅವ್ರು ಹಂಗೆ ಕೇಳ್ತಾರೆ, ಇವ್ರು ಹಿಂಗೆ ಕೇಳ್ತಾರೆ, ನೀವೇ ಜಡ್ಜ್ ಮಾಡ್ತೀರಾ? ಸೊ ನಿಮ್ಮ ಕಡೆ ಆಗಿಲ್ಲ ಅಂತೇಳಿದರೆ ನೀವು ಜಡ್ಜ್ ಮಾಡಬೇಡಿ, ಬೇರೆಯವ್ರಿಗೆ ಮಾಡುವಂಥ ಎಬಿಲಿಟಿ ಇರುತ್ತೆ. ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇನ್ಶೂರೆನ್ಸಲ್ಲಿ ತುಂಬ ದೊಡ್ಡ ಸೆಲೆಬ್ರಿಟೀಸ್ಗಳನ್ನು ವರ್ಕ್ ಮಾಡ್ತಾಯಿದ್ದಾರೆ. ಅವ್ರು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಪಾಲಿಸಿ ತೊಗೊಂಡಿಲ್ಲ, ಟ್ಯಾಕ್ಸ್ ಕಟ್ಟಬೇಕಂತ ಅವ್ರು ಪಾಲಿಸಿ ತೊಗೊಂಡಿಲ್ಲ. ಸೊ ಕೆಲವೊಂದು ಪಾಲಿಸಿ ನಮ್ಮ ಇಂಡಿಯಾದಲ್ಲಿದ್ದಾಗ ಕವರ್ ಆಗುತ್ತೆ, ಕೆಲವೊಂದು ಪಾಲಿಸಿ ನಾವು ಫಾರಿನಿಗೆ ಹೋದಾಗ ಕವರ್ ಆಗುವಂಥದ್ದು ಇರುತ್ತೆ, ಕೆಲವೊಂದು ಪಾಲಿಸಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕವರ್ ಆಗುವಂಥದ್ದು ಇರುತ್ತೆ. ಇದನ್ನು ಕರೆಕ್ಟಾಗಿ ತಿಳ್ಕೊಂಡೆ ನೀವೇನು ಮಾಡ್ತಾರೆ, ಬೇರೆಯವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತೀರಾ ಇದಾಗಲ್ಲ ಅಂತ. ಇದೇ LICನಲ್ಲಿ ಏನು ಭೀಮಾ ಸಖಿ ಯೋಜನೆಯನ್ನು ಬಿಟ್ಟು ಎಷ್ಟು ಜನ ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂದೆ ಬಂದರೆ ಭೀಮಾ ಸಖಿ ಯೋಜನೆಯಲ್ಲಿ. ಸೊ ಯಾಕಂತ ಹೇಳಿದರೆ ಅಲ್ಲಿ ಭೀಮಾ ಸಖಿ ಯೋಜನೆ ನೀವೇನು ತಿಳ್ಕೊಂಡ್ರು, ನರೇಂದ್ರ ಮೋದಿ ಅವರು ಹೇಳಿರೋದು ನಮಗೆ 7,000 ಫ್ರೀಯಾಗಿ ಕೊಡ್ತಾರೆ ಅಂತ. ಯಾರು ಕುಂದ್ರಿಸಿ ನಿಮಗೆ ದುಡ್ಡು ಕೊಡೋದಿಲ್ಲ. ಅದು ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬ LIC ಏಜೆಂಟನ್ನು ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಆ ಒಂದು ಭೀಮಾ ಸಖಿಯನ್ನು ತೊಗೊಂಡು ಬಂದರು. ಸೊ ಅದೇ ಭೀಮಾ ಸಖಿ ಯೋಜನೆ ಬೇರೆ ಕಂಪನಿಗಳಲ್ಲೂ ಇದೆ. ಬಟ್ ಅದನ್ನು ಹೇಳಿದರೆ ಇನ್ಶೂರೆನ್ಸ್ ಅಡ್ವೈಸರು ಭಿಕ್ಷೆ ಬೇಡೋದು ಅಂತೆಲ್ಲ ಹೇಳ್ತೀರಾ. ನೀವು ಹಂಗೆ ಹೇಳಿದ್ರು ಇವತ್ತು ಅಲ್ಲೇ ಕೂತ್ಕೊಂಡಿರ್ತೀರ, ಬಟ್ ನೀವು ಪಾಲಿಸಿ ತೊಗೊಂಡಿರ್ತೀರ. ಪಾಲಿಸಿ ಅಂತ ಹೇಳಿದರೆ ಸತ್ತ ಮೇಲೆ ದುಡ್ಡು ಬರೋಕ್ಕೆ ತೊಗೊಳೋದಿಲ್ಲ, ಒಂದು ನಮ್ಮ ಫ್ಯಾಮಿಲಿ ಪ್ರೊಟೆಕ್ಷನಿಗೋಸ್ಕರ, ನಮ್ಮ ಒಂದು ಸೇವಿಂಗ್ಸಿಗೋಸ್ಕರ. ಸೊ ನಾನಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತೇಳಿ ನನ್ನ ಒಂದು ಫ್ಯೂಚರ್ ಪ್ಲ್ಯಾನಿಗೋಸ್ಕರ ಈ ಥರ ತೊಗೊಳೋವಂಥದ್ದು ಇರುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾರೆ, ತುಂಬ ಜನ ಡಿಮೋಟಿವೇಟ್ ಮಾಡಿ ಸಿಕ್ಕಿರೋ ಅವಕಾಶಗಳನ್ನ ಕಳ್ಕೊತಾ ಇದ್ದಾರೆ. ಇವತ್ತು ಇನ್ಶೂರೆನ್ಸಲ್ಲಿ ಎಷ್ಟು ಆಪರ್ಚುನಿಟಿಗಳು ಬರ್ತಿದ್ದಾವೆ ಅಂತ ಹೇಳಿದರೆ, ಇವನ್ ಓದಿದವರು ಅಷ್ಟು ಸಂಬಳ ತೊಗೊಳೋದಿಲ್ಲ, ಅಷ್ಟು ಅವಕಾಶಗಳು ಬರ್ತಿದ್ದಾವೆ. ಸೊ ನಾವು 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮಗೇನು ಕಷ್ಟ ಅಂತ ಇದು ಅನಿಸಿಲ್ಲ, ಇವತ್ತಿಗೂ ಕಷ್ಟ ಅಂತ ಅನಿಸಿಲ್ಲ. ನಾವು 15 ವರ್ಷದಿಂದ ಮಾಡ್ತಾಯಿದ್ದೀವಿ. ನಾವು PUC ಡಿಗ್ರಿ ಆಗಿರೋರು, ಡಬಲ್ ಡಿಗ್ರಿ ಆಗಿರೋರು ಏನೆಲ್ಲ ಸಂಬಳ ತೊಗೋತಾರಲ್ವ, ನಾವಿವತ್ತು ಕಡಿಮೆ ಓದಿದ್ರೂ ನಾವು ಅವ್ರ ಲೆವೆಲಿಗೆ ಒಂದು ಸಂಬಳ ತೊಗೊಳ್ಳೋ ಅಂಥದ್ದನ್ನು ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಅಷ್ಟು
ಕಲೀಲಿಕ್ಕೆ ಅವಕಾಶ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ನಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದಿರುತ್ತೆ, ನಮ್ಮ ಲ್ಯಾಂಗ್ವೇಜ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಿರುತ್ತೆ. ಬೇರೆ ಬೇರೆ ಕಂಪ್ನಿಯವ್ರು ಬರ್ತಾರೆ, ಬೇರೆ ಬೇರೆ ಅಪರ್ಚುನಿಟಿಗಳು ನಮಗೆ ಸಿಗುತ್ತೆ. ಸೊ ಈ ಥರದ್ದೆಲ್ಲ ಅವಕಾಶಗಳಿದ್ದಾಗ ನೀವೇನು ಮಾಡ್ತೀರಿ ಅಂದರೆ ಅದಾಗಲ್ಲ ಅದಾಗಲ್ಲ ಯಾವುದೂ ಆಗಲ್ಲ. ಈವನ್ ನೆಟ್ವರ್ಕ್ ಬಿಸ್ನೆಸ್ ಅಫಿಲಿಕೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ನೀವು 10-20 ಸಾವಿರ ಕಟ್ಟಿ ತುಂಬ ಕಂಪ್ನಿಗಳಿದೆ. ಎಕ್ಸಾಂಪಲ್ ಕೊಡೋದಾಯಿತು ಅಂತ ಹೇಳಿದರೆ ಬಿಸ್ ಗುರುಕುಲ ಆಗಿರ್ಬೋದು, ಪೈಸಾ ಅಂತ ಹೇಳ್ಬಿಟ್ಟಿದೆ, ಅದಾಗಿರ್ಬೋದು, ರಿಚ್ ಇಂಡ್ ಆಗಿರ್ಬೋದು. ಸೊ ಈ ಥರದ ಕಂಪ್ನಿಗಳಲ್ಲಿ ದುಡ್ಡು ಹಾಕಿ ಜನನ ಸೇರಿಸ್ತೀರ. ಅಲ್ಲಿ ದುಡ್ಡು ಹಾಕಿ ಬೇರೆಯವ್ರನ್ನ ದುಡ್ಡು ಹಾಕ್ಸಿದ್ರೆ ನಿಮಗೆ ದುಡ್ಡು ಬರುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಒಂದು ಫ್ಯಾಮಿಲಿಗೆ ನೀವು ಒಂದು ಪ್ರೊಟೆಕ್ಷನ್ ಕೊಡೋದ್ರಿಂದ ಸೊ ನಿಮಗೆ ಇನ್ಕಮ್ ಬರುತ್ತೆ. ಸೊ ಅವರು ಫ್ಯಾಮಿಲಿ ಪ್ರೊಟೆಕ್ಷನ್ ಆಗುತ್ತೆ. ಸೊ ಈ ಥರ ಸತ್ತ ಮೇಲೆ ದುಡ್ಡು ಬರೋದು ಅಂತ ತಿಳ್ಕೊಂಡಿದ್ರೆ ಹೌದು. ಇವತ್ತು ಯಾರೋ ಸತ್ತಿದ್ದಾರೆ ಅಂದರೆ ಅವ್ನ ಹೆಸರಲ್ಲಿ ಏನಿದೆ ಅಂತ ಹುಡ್ಕೊಳ್ಳೋಂಥ ಜನ ಎಲ್ಲರೂ ಇದ್ದಾರೆ, ನಿಮಗೂ ಗೊತ್ತಿದೆ. ಬಟ್ ನೀವುಗಳೇ ಬೇರೆಯವ್ರಿಗೆ ಜಡ್ಜ್ಮೆಂಟ್ ಕೊಟ್ಟು ಸರ್ಟಿಫಿಕೇಟನ್ನು ಕೊಟ್ಟುಬಿಡ್ತೀರ. ಅದನ್ನು ಮಾಡಬೇಡಿ. ಕೆಲಸ ಮಾಡೋರಿಗೆ ಕೆಲಸ ಮಾಡೋಕ್ಕೆ ಬಿಡಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾಡಲಿ. ಗೊತ್ತಿಲ್ಲ ಅಂತ ಕೇಳಿ ತಿಳ್ಕೊಳ್ಳಿಕ್ಕೆಲ್ಲ ಅವಕಾಶ ಇರುತ್ತೆ. ಸೊ ಇವತ್ತಿಗೂ ಯಾರಾದರೂ ನೀವು ಆಲ್ರೆಡಿ ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದೀರಾ, ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗಿದ್ದೀರಾ, ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿದ್ದೀರಾ ಅಂತೇಳಿದರೆ ಸೊ ಒಮ್ಮೆ ನಾನು ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗಿನ್ನ ಹೆಚ್ಚಿನ ಅರ್ನಿಂಗ್ಸ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ನಿಮಗೆ ಇಲ್ಲಿ ಸಿಗುತ್ತೆ. ಬೇರೆ ಕಂಪನಿಗಳಲ್ಲಿ ಕಡಿಮೆ ಕಮಿಷನ್ಸ್ ಅಥವಾ ಕಡಿಮೆ ಇನ್ಸೆಂಟಿವ್ಸ್ ಅದೆಲ್ಲ ಇದ್ರೂ ನೀವು ಬೇರೆ ಕಂಪ್ನಿನಲ್ಲಿ ಇದ್ರೂ ಇಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಇದೆ. ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ಇಲ್ಲಿ ಮಾಡ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಾನು ಕೊಟ್ಟಿರ್ತಕ್ಕಂಥ ನಂಬರಿಗೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತೀನಿ. ಹೋಪ್ ಯಾರೆಲ್ಲ ಇವತ್ತಿನ ಒಂದು ವಿಡಿಯೋ ನೋಡಿದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.